ಸೊ ಬಹುನಿರೀಕ್ಷಿತ ಸ್ಯಾಂಡಲ್ವುಡ್ ಸಿನಿಮಾ ಕಾಟೇರ ತೆರೆಗೆ ಬಂದಿದೆ. ಚಿತ್ರದುರ್ಗದಲ್ಲಿ 2 ಥಿಯೇಟರ್ನಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಕಾಟೇರ ಮೊದಲ ಶೋ. ತುಮಕೂರಿನಲ್ಲೂ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಟಾಕೀಸ್ನಲ್ಲಿ ಅಭಿಮಾನಿಗಳಿಂದ ಸ್ಕ್ರೀನ್ ಮುಂದೆ ನೃತ್ಯ, ಕೇಕೆ ಶಿಳ್ಳೆ ಹಾಕ್ತಾ ಎಂಜಾಯ್ ಮಾಡಿದ್ದಾರೆ ಫ್ಯಾನ್ಸ್. ದರ್ಶನ್ ಅಭಿಮಾನಿಗಳು ಕಾತುರದಿಂದ ಕಾದಿದ್ದಂತಹ ಸಿನಿಮಾ ಬಿಡುಗಡೆಯಾಗಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬೆಳಿಗ್ಗೆನೇ ಭರ್ಜರಿ ರೆಸ್ಪಾನ್ಸನ್ನು ಪಡ್ಕೊಂಡಿದೆ. ಅದು ತುಮಕೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಅಥವಾ ಗಂಗಾವತಿ, ಕೊಪ್ಪಳ ಆ ಭಾಗದಲ್ಲಾಗಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸನ್ನು ಸಿನಿಮಾ ಪಡ್ಕೊತಾ ಇದೆ. ಫಸ್ಟು ಇಡೀ ರಾತ್ರಿಯಿಂದನೇ ಥಿಯೇಟರ್ ಹತ್ರನೇ ಕಾಯ್ತಾ ಇದ್ದೀವಿ. ಬಾಸ್ ಮೂವಿ ನೋಡ್ಬೇಕಂತ ತುಂಬ ಜನಗಳು ಕಾಯ್ತಾರೆ. ಅಭಿಮಾನಿಗಳು ಸಾಗರ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ನಮ್ಮ ದೇವ್ರ ಹಣೆಗೂ ಬಾಸ್ತು ಒಂದೊಂದು ಸೀನ್ ಮಾತ್ರ ಚೇರ್ ಮೇಲೆ ಕುತ್ಕೊಳ್ಳೋಕ್ಕೆ ಬಿಡ್ತಿಲ್ಲ ಅನ್ಕೊಂಬಿಡ್ರಿ. ಸೀಟ್ ಮೇಲೆ ಕುತ್ಕೊಳ್ಳೋಕ್ಕೆ ಬಿಡ್ತಿಲ್ಲ. ಆ ಥರ ಬಾಸ್ಗಳು ಲುಕ್ಕು. ತರುಣ್ ಸುಧೀರ್ ಅವರಿಗೆ ಇಲ್ಲಿಂದನೇ ಕೈ ಮುಗಿದು ಬಿಡ್ತೀವಿ. ನಮ್ಮ ಬಾಸ್ ಈ ಥರ ಡೈರೆಕ್ಷನ್ ಮಾಡೋದಕ್ಕೆ ಇದೇ ಥರ ಒಳ್ಳೊಳ್ಳೆ ಫಿಲಮ್ ಕೊಡಲಿ. ನಮ್ಮ ತಾಯಿಗೂ ಬಾಸ್ ಮೂವಿ ಮಾತ್ರ ಒಂದೊಂದು ಸೀನು, ಒಂದೊಂದು ಫೈಟು ಸೀನು ಮಾತ್ರ ಅದರಲ್ಲಿ ಬಾಸು ಮಚ್ಚು ಕೈ ಹಿಡ್ಕೊಂಡು 2 ಕೈ ಹಿಂದೆಗಡೆ ಫೈಟಿಂಗ್ ಮಾಡ್ತಾರಲ್ಲ ಅಣ್ಣ, ಏನ್ ಕೊಟ್ಟಿರಣ್ಣ ನಮ್ಮ ತಾಯಿ ಸೀನ್ ಮಾತ್ರ. ಇದೇ ತರ ನಮ್ಮ ಬಾಸ್ ಮೂವಿನ ಇದೇ ತರ ಡೈರೆಕ್ಷನ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡ್ಲಿ ಅಂತ ನಮ್ಮ ಬಾಸ್ಗೆ ನಾವು ಇನ್ನೂ ಶುಭ ಹಾರೈಸ್ತೀವಿ. ನಮ್ಮ ಬಾಸ್ಗೆ ಹೇಳಿದ್ದಾರೆ ಮೊನ್ನೆ ರೀಸೆಂಟಾಗಿ ವಿಡಿಯೋದಾಗ ನನಗೆ ವಯಸ್ಸಾಗೈತೆ 46 ಸಿನಿಮಾ ಅಂತ. ನಮ್ಮ ಬಾಸ್ಗೆ ಇನ್ನೂ 100 ಸಿನಿಮಾ ಮಾಡಿದ್ರು ವಯಸ್ಸಾಗಲ್ಲ. ಆ ನಾಡಿ ಕ್ರೇಜ್ ಐತೆ. ನಮ್ಮ ಬಾಸ್ ಇನ್ನೂ 1000 ಸಿನಿಮಾ ಮಾಡೋಷ್ಟು ಕೆಪಾಸಿಟಿ ಇದೆ ನಮ್ಮ ಬಾಸ್ಗೆ. ಬಾಸ್ ಫಿಲಮ್ ಅಲ್ಟಿಮೇಟ್ ಆಗಿದೆ. ಅವ್ರ ಆಕ್ಟಿಂಗಿಗೆ ಯಾರ ಕೈಲೂ ಮಾಡೋಕ್ಕಾಗಲ್ಲ ಅಂತ ಆಕ್ಟಿಂಗ್ ಈ ಫಿಲಮಲ್ಲಿ ಮಾಡಿದ್ದಾರೆ. ಡಬಲ್ ಶಾಟ್ ಅಲ್ಲಿ ಫಸ್ಟ್ ಟೈಮ್ ಮಾಡಿರೋದು. ವಯಸ್ಸಾಗಿದ್ರು ಸಮೇತ ಆಕ್ಟಿಂಗ್ ಅಲ್ಲಿ ಸೂಪರ್ ಆಗಿದೆ. ಆ ಫೈಟಿಗೆ ರಾಮ ಲಕ್ಷ್ಮಣ್ ಮಾಸ್ಟರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಟಿಮೇಟ್ ಫೈಟ್ ಇದುವರೆಗೆ ಯಾವ ಫಿಲಮಲ್ಲೂ ಮಾಡಿಲ್ಲ ಅಂತ ಫೈಟ್ ಮಾಡಿದ್ದಾರೆ ಈ ಫಿಲಮಲ್ಲಿ ಬಾಸ್. ಮೂವಿ ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ. ಫ್ಯಾಮಿಲಿ ಆಡಿಯನ್ಸ್ಗೆ ಸೂಪರ್ ಮೂವಿ ಇದು. ಯಾಕೆ ನೋಡ್ಬೇಕಂದ್ರೆ ರೈತರ ಪರವಾಗಿ ಮಾತಾಡಿದ್ದಾರೆ. ಒಳ್ಳೆ ಮೂವಿ ಮಾಡಿದ್ದಾರೆ. ಒಳ್ಳೆ ಕಂಟೆಂಟ್ ಇದೆ. ಎಲ್ಲರೂ ಬಂದು ನೋಡಿ ದಯವಿಟ್ಟು ಪ್ಲೀಸ್. ಅಣ್ಣ ಆಕ್ಟಿಂಗ್ ಎಲ್ಲ ಅಳಿಸ್ಬಿಟ್ಟಿದ್ದಾರೆ. ದರ್ಶನ್ ಪಿಕ್ಚರ್ ಅಂದ್ರೆ ಸೂಪರ್ ಹಿಟ್. ಯಾವತ್ತು ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನೋದು ನೆರವೇರಿಸಿ ತೋರಿಸಿದ್ದಾರೆ. ಯಾವತ್ತಿಗೂ ದರ್ಶನ್ ಸಾಟಿ ಯಾರು ಇಲ್ಲ. ಹೇಳ್ಬೇಕು ಅಂದ್ರೆ ದರ್ಶನ್ ಸಾಟಿ ಯಾರು ಇಲ್ಲ. ಯಾವತ್ತದು ಹೆಂಗೆ ದರ್ಶನ ಹೇಳ್ಬೇಕು ಅಂದ್ರೆ ಮಹಿಳೆಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮ ಪ್ರತಿಯೊಬ್ರು ಬಂದು ಪಿಕ್ಚರ್ ನೋಡ್ಬೇಕು, ನೋಡಿ ಹಾರೈಸ್ಬೇಕು ನಮ್ಮ ಬಾಸ್ಗೆ. ಡಿ ಬಾಸ್ಗೆ ಸರ್ ಅವ್ರಿವರು ನೆಗೆಟಿವ್ ಮಾತಾಡೋರು ಬಂದು ಮೂವಿ ನೋಡೋಕೆ ಹೇಳ್ರಿ. ಮೂವಿ ಚೆನ್ನಾಗಿದೆ, ಮೂವಿ ಮಾತಾಡುತ್ತೆ ಅಷ್ಟೇ. ಆಮೇಲೆ ಈ ಸಲ ನ್ಯಾಷನಲ್ ಅವಾರ್ಡ್ ಪಕ್ಕ ಅಣ್ಣ. ಮೂವಿ ಸೂಪರ್. ನಾವೇನೆ 20 ವರ್ಷಗಳ ನಂತರ ದರ್ಶನ್ ಅವರು ಮತ್ತೆ ಉತ್ತಮವಾದ ಸಂದೇಶ ಕೊಟ್ಟಿದ್ದಾರೆ. ರೈತರಿಗೂ, ಸೈನಿಕರಿಗೂ, ಯುವಕರಿಗೂ ಒಂದು ಒಳ್ಳೆ ಸಂದೇಶ ಇದೆ. ಶತದಿನೋತ್ಸವ ಆಚರಿಸಲು ಅಂತೇಳಿ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಸುಮಾರು ನಿನ್ನೆಯಿಂದನೂ ರಾತ್ರಿ 10 ಗಂಟೆಯಿಂದನೂ ಸಿಕ್ಕಾಪಟ್ಟೆ ಅಭಿಮಾನಿಗಳೆಲ್ಲ ಕೂಡಿ ಈ ಸಿನಿಮಾನ ಯಶಸ್ವಿಗೊಳಿಸಿದ್ದಾರೆ. ಯಾಕಂದರೆ ಡಿ ಬಾಸ್ ಸಿನಿಮಾ ಅಂದರೆ ಸುಮ್ಮನೆ ಅಲ್ಲ, 2 ಥಿಯೇಟ್ರಿಗೆ ಹಾಕಿದ್ರೆ ಹಂಗಾಗಿ ಥಿಯೇಟ್ರ್ ಉಳಿದಿದೆ. ಇಲ್ಲಾಂದರೆ ಥಿಯೇಟ್ರ್ ಎಗರು ಬಿಡೋದು, ಅಷ್ಟು ರಶ್ ಇದೆ ಸಿನಿಮಾ. ಸೂಪರ್ ಮೂವಿ ಅಣ್ಣ, ಸೂಪರ್ ಅಲ್ಟಿಮೇಟ್. ಬಹಳಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿರೋದಂಥ ಕಾಟೇರ ಸಿನಿಮಾ ಈಗ 12 ಗಂಟೆಗೆ ಅಭಿಮಾನಿ ದೇವರುಗಳ ಮುಂದೆ ಬಂದಿದೆ. ಸೊ ಎಲ್ಲರೂ ಸಿನಿಮಾ ನೋಡಿದ್ದಾರೆ. ಹೀರೋಯಿನ್ ಕೂಡ ನನ್ನ ಜೊತೆಲಿದ್ದಾರೆ, ಮಾತಾಡ್ಸೋಣ. ಫಸ್ಟಿಗೆ ಕಂಗ್ರ್ಯಾಚುಲೇಷನ್ಸ್. ತುಂಬ ಒಂದು ಸ್ಪೆಷಲ್ ಡೇ, ಸ್ಪೆಷಲ್ ಮೂಮೆಂಟ್, ಅದನ್ನು ಫೀಲ್ ಮಾಡಿದ್ದೀರಾ. ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳಿ. ನನ್ನ ಫಸ್ಟ್ ರಿಯಾಕ್ಷನ್ ಅಂದರೆ ಇವಾಗ ರಿಲೀಸ್ ಆಗಿಬಿಟ್ಟಿದೆ, ಎಲ್ಲರೂ ನೋಡಿದ್ದೀರಾ, ನಿಮ್ಮ ರಿಯಾಕ್ಷನ್ ಏನಿದೆ ಅಂತ ನಾನು ಕೇಳಬೇಕು. ತುಂಬ ಖುಷಿ ಅನಿಸ್ತಾ ಇದೆ. ಐ ಥಿಂಕ್ ಮೂವಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗ ಎಲ್ಲರಿಗೂ ಗೊತ್ತಾಗಿದೆ ನನ್ನ ಕ್ಯಾರೆಕ್ಟರ್ ಏನು, ಪ್ರಭಾವತಿ ಯಾರು ಅಂತ. ಸೊ ತುಂಬ ಒಂದು ಹ್ಯಾಪಿಯಾಗಿದ್ದೀನಿ, ಇಮೋಷ್ನಲ್ ಆಗಿ ಸ್ವಲ್ಪ. ಸೊ ಕೆಲಸ ಮಾಡ್ಬೇಕಾದ್ರೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಬೇಕಾದ್ರೆ ಒಂದು ಸೆಕೆಂಡ್ ಮೈಂಡ್ ಬ್ಲ್ಯಾಂಕ್ ಆಗಿರುತ್ತೆ. ಸೊ ಎಂಟೈರ್ ಈ 3 ಅವರ್ ಕೂತ್ಕೊಂಡು ನೋಡಿದಾಗ ನಿಮಗೆ ವಾವ್ ಅನಿಸಿದೇನೋ, ಖುಷಿ ಕೊಟ್ಟಿದ್ದೇನೋ, ಯಾವುದು ನಿಮಗೆ ಸ್ಪೆಷಲ್ ಅನ್ನಿಸ್ತು? ಐ ಥಿಂಕ್ ನನಗೆ ಅಂದರೆ ದರ್ಶನ್ ಸರ್ ಅವ್ರ ಕಡೆ, ನಾನು ನನ್ನ ಕಡೆನೇ ನೋಡಿಲ್ಲ, ಅವ್ರ ಕಡೆನೇ ನೋಡ್ತಾ ಇದ್ದೀನಿ. ಸೋ ಅಮೇಝಿಂಗ್ ದರ್ಶನ್ ಸರ್ದೇ ಮೇನ್ಲಿ. ಓಕೆ, ಇಷ್ಟು ವಿಷುವಲ್ ಬೀಳ್ತಾ ಇತ್ತು, ಚಪ್ಪಾಳೆ ಬೀಳ್ತಾ ಇತ್ತು. ಸೊ ಇಷ್ಟು ಪ್ರೀತಿ ಕೊಟ್ಟಂಥ ಆಡಿಯನ್ಸ್ಗೆ ಏನು ಹೇಳ್ತೀರಿ? ಸೊ ಫಸ್ಟ್ ಸಿನಿಮಾನ ಬೆಳ್ಳಿ ತೆರೆ ಮೇಲೆ ನೋಡಿದ್ದು, ಅದ್ರ ಬಗ್ಗೆ ಇದ್ರ ನನಗೆ ಅಂದರೆ ತುಂಬ ಸ್ಪೆಷಲ್ ಆಗಿದೆ. ಎಲ್ಲ ಜೊತೆ ಫಸ್ಟ್ ಟೈಮ್ ನಾನು ನೋಡಿದ್ದೀನಿ. ನನ್ನ ಫಸ್ಟ್
ಪಿಕ್ಚರ್ ನಾನು ಎಲ್ಲ ಜೊತೆ ನೋಡಿದ್ದೀನಿ ಅಂತ ನಂಗೆ ತುಂಬ ತುಂಬ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ಈಗ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಬೇಕು. ಐ ಹೋಪ್ ಪ್ರಭಾವತಿ ಇಷ್ಟ ಆಗಿದೆಲೆ ಪಸಂದ್ ಆಗಿದೆಲೆ ಅಂತ ಐ ಹೋಪ್. ಒನ್ ಲಾಸ್ಟ್ ಕ್ವಶನ್, ಈ ಟೈಮಲ್ಲಿ ಅಪ್ಪಾಜಿ ಅವ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ? ಅದ್ರ ಬಗ್ಗೆ ನಾನು ಆನೆಸ್ಟ್ಲಿ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಐ ಕಾಂಟ್ ಇಮ್ಯಾಜಿನ್. ಅದ್ರ ಬಗ್ಗೆ ಸ್ವಲ್ಪ ಕಷ್ಟ. ಥ್ಯಾಂಕ್ ಯು, ಗುಡ್ ಲಕ್, ಒಳ್ಳೇದಾಗಲಿ ನಿಮಗೆ.